ಸರ್ವಸ್ಮ ಆತ್ಮನೇ ನಮಃ. ಮಹಾರಾಜः ಔತ್ತರೇಯः ಪರೀಕ್ಷಿತ್ ವೈಯಾಸಕಿಂ ಶುಕಂ ಏವಮಾಹ. ಹೇ ಭಗವನ್, ಸರ್ವಮೇತತ್ ಅಹಂ ಜ್ಞಾತುಮಿಚ್ಛಾಮಿ. ಅನುಪೂರ್ವಶಃ ಮೇ ಉದಾಹರ್ತುಂ ತ್ವಮೇವ ಅರ್ಹಸಿ. ಹೇ ಮಹಾಮುನೆ, ಪ್ರಪನ್ನೋಸ್ಮಿ. ಅತ್ರ ತ್ವಮೇವ ಪ್ರಮಾಣಂ. ಸರ್ವೇಪಿ ಪ್ರಾಂಚಃ ಚತುರ್ಮುಖಾತ್ ಬ್ರಹ್ಮಣಃ ಜ್ಞಾನಂ ಪ್ರಾಪ್ಯ ತದನುತಿಷ್ಠಂತೆ. ತದೇವ ಜ್ಞಾನಂ ತ್ವಮಪಿ ನಾರದಾತ್ ವ್ಯಾಸಾಚ್ಚ ಪ್ರಾಪಃ. ಅತಃ ಆಪ್ತತಮಶ್ಚ ಸರ್ವಮೇತತ್ ಇದಾನೀಂ ಮೇ ಬ್ರೂಹಿ ಇತಿ. ಶುಕಾಚಾರ್ಯರನ್ನ ಪರೀಕ್ಷಿತ ಪ್ರಶ್ನೆ ಮಾಡಿದ್ದಾನೆ. ಭಗವಂತನ ಮಾಯೆ, ಆತ ಈ ಮಾಯೆಯನ್ನು ಸ್ವೀಕಾರ ಮಾಡಿ ಜಗತ್ತನ್ನು ಸೃಷ್ಟಿಸುವುದು, ಪಾಲಿಸುವುದು, ನಾಶಪಡಿಸುವುದು, ಮತ್ತೆ ಮಾಯೆಯಿಂದ ಉದಾಸೀನನಾಗಿರುವುದು, ಜೀವರ ಉತ್ಪತ್ತಿ, ಸ್ಥಿತಿ, ಸಂಹಾರ, ಕರ್ಮಕ್ಕನುಗುಣವಾಗಿ ಅವರಿಗೆ ಏನು ಕೊಡಬೇಕೋ ಅದನ್ನು ಕೊಡುವುದು, ತತ್ವಗಳ ಸಂಖ್ಯೆ, ಆ ಎಲ್ಲ ತತ್ವಗಳಿಗೂ ಮುಖ್ಯನಾದ ಭಗವಂತನ ಲಕ್ಷಣ, ಇದೆಲ್ಲವನ್ನೂ ನೀವು ನಮ್ಗೆ ವರ್ಣನೆ ಮಾಡಬೇಕು. ನಾನು ನಿಮಗೆ ಶರಣಾಗತನಾಗಿದ್ದೇನೆ. ನೀವು ಅತ್ಯಂತ ಆಪ್ತರು. ಪ್ರಮಾಣಂ ಹಿ ಭವಾನ್. ಆದ್ದರಿಂದ ನಿಮ್ಮನ್ನ ನಾನು ನಂಬಿದ್ದೇನೆ. ಹಿಂದಿನ ಎಲ್ಲ ಜ್ಞಾನಿಗಳು ಕೂಡ ಚತುರ್ಮುಖ ಬ್ರಹ್ಮ ಹೇಳಿದಂತೆ ನಡೆದರು. ಹಾಗೆ ಅದನ್ನು ತಮ್ಮ ಮುಂದಿನ ಪೀಳಿಗೆಗಳಿಗೆ ಅವರು ಕೊಟ್ಟರು ಕೂಡ. ಆದ್ದರಿಂದ ಎಲ್ಲರ ಗುರು ಆ ಚತುರ್ಮುಖ ಬ್ರಹ್ಮ. ನೀವು ಆ ಚತುರ್ಮುಖ ಬ್ರಹ್ಮನ ಪರಂಪರೆಯಿಂದ ಬಂದಂತಹ ಜ್ಞಾನವನ್ನು ನಾರದರು ಮತ್ತು ವೇದವ್ಯಾಸರು ಇವರೆಲ್ಲ ಉಪದೇಶದ ಮೂಲಕ ನೀವು ಪಡೆದಿದ್ದೀರಿ. ಚತುರ್ಮುಖ ಬ್ರಹ್ಮ ಪರಮಾತ್ಮನಿಂದ ಪಡೆದ, ಪರಮಾತ್ಮನಿಂದ ಚತುರ್ಮುಖ ಬ್ರಹ್ಮ ತಾನು ಪಡೆದದ್ದನ್ನು ನಾರದನಿಗೆ ಹೇಳಿದ, ನಾರದನಿಂದ ವ್ಯಾಸನಿಗೆ, ವ್ಯಾಸರಿಂದ ಅವರ ಮಗನಾಗಿಯೇ ಹುಟ್ಟಿ ಶಿಷ್ಯನೂ ಆಗಿ ಈ ಶುಕಾಚಾರ್ಯ ಪಡೆದ. ಅದನ್ನ ಈ ರಾಜ ನೆನಪು ಮಾಡ್ಕೋತಿದ್ದಾನೆ. ಆದ್ದರಿಂದ ನೀವು ಕೂಡ ಅತ್ಯಂತ ಆಪ್ತರಾದವರು. ನೀವು ನನಗೆ ಈ ಸಂಗತಿಗಳೆಲ್ಲವನ್ನು ಕೂಡ ಹೇಳಬೇಕು. ನಾನಿವತ್ತು ಈ ದೀರ್ಘಕಾಲ ಪ್ರಾಯೋಪವೇಶ ವ್ರತ ಮಾಡಿದ್ದೇನೆ. ಯಾವುದೇ ಆಹಾರವನ್ನು ಸ್ವೀಕಾರ ಮಾಡ್ತಿಲ್ಲ ಅನ್ನುವುದೆಲ್ಲ ಹೌದು. ಆದರೂ ಕೂಡ ನನ್ನ ಯಾವುದೇ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇದ್ಯಾವುದೂ ಕೂಡ ಶಕ್ತಿಗೊಂದಿಲ್ಲ. ಉಪವಾಸ ಮಾಡಿದವನಿಗೆ ಬೇರೆ ಏನನ್ನು ಕೇಳುವ, ಹೇಳುವ ಶಕ್ತಿಯೇ ಇರೋದಿಲ್ಲ. ಆದರೆ ನನ್ನದು ಹಾಗಲ್ಲ. ನೀವೇನು ಹೇಳ್ತೀರಿ, ನಾನು ಅದನ್ನೀಗ ಕೇಳುವವನಿದ್ದೇನೆ. ಕೇಳಲಿಕ್ಕಾಗಿಯೇ ಉಪವಾಸ ಮಾಡಿದ್ದೇನೆ. ನನಗಿರುವ ಈ ಅಲ್ಪಕಾಲದ ಅವಧಿಯಲ್ಲಿ ನೀವು ನನಗೆ ಎಲ್ಲವನ್ನೂ ಕೂಡ ಬೋಧಿಸಬೇಕು ಅಂತ ಕೇಳಿಕೊಂಡ. ಭಗವಂತನ ಕಥಾಮೃತವನ್ನು ಪಾನ ಮಾಡ್ತಿದ್ದರಿಂದ ನನಗಿವತ್ತು ಯಾವುದೇ ರೀತಿಯಾದ ದಣಿವು ಕೂಡ ಆಗಿಲ್ಲ. ಇದನ್ನೆಲ್ಲ ಹೀಗೆ ಅವನು ಕೇಳಿದ. ಈ ಒಂದು ಶ್ಲೋಕಕ್ಕೆ ಅಲ್ಲಿ ಭಾಗವತ ತಾತ್ಪರ್ಯ ಕಾಣುತ್ತದೆ. ಅದನ್ನು ಕೂಡ ನೋಡೋಣ. ಉಳಿದ ಶ್ಲೋಕಗಳೆಲ್ಲ ಸರಳವಾಗಿವೆ.
25ನೇ ಶ್ಲೋಕಕ್ಕೆ ಭಾಗವತ ತಾತ್ಪರ್ಯ ಇದೆ. ಅದಕ್ಕಿಂತ ಮುಂಚೆ 24ನೇ ಶ್ಲೋಕದಲ್ಲಿ ವಿಜಯಧ್ವಜರ ಟಿಪ್ಪಣಿಯಲ್ಲಿ ಒಂದು ಶ್ಲೋಕ, ಒಂದೆರಡು ಶ್ಲೋಕ ಕೇಳಿ ಬರ್ತವೆ. ಈ ಪರೀಕ್ಷಿತ ತಾನು ಶುಕಾಚಾರ್ಯನಿಗೆ ಪ್ರಪನ್ನ ಶರಣಾಗತ ಅಂತ ಹೇಳಿದ್ದಾನಲ್ಲ, ಪ್ರಪನ್ನಾಯ ಎಂಬ ಮಾತಿನಿಂದ ಆನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ ರಕ್ಷಿಷ್ಯತೀತಿ ವಿಶ್ವಾಸೋ ಗೋಪ್ತತ್ವ ವರ್ಣಂ ತಥಾ ಆತ್ಮತರ್ಪಣ ಕಾರ್ಪಣ್ಯೇ ಷಡ್ವಿಧಾ ಶರಣಾಗತಿ ಇತ್ಯುಕ್ತಮರ್ಥಂ ಆತ್ಮನಃ ಸೂಚಯತೆ ಅಂತ ಅವರು ವಿಜಯಧ್ವಜರು ಬರೆದಿದ್ದಾರೆ. ಇವು ಎಲ್ಲಿಯ ಶ್ಲೋಕಗಳು ಅನ್ನೋದನ್ನು ನನಗೆ ಹುಡುಕುವುದು ಸ್ವಲ್ಪ ಕಷ್ಟ ಆಯಿತು. ಈ ಪುಸ್ತಕಗಳನ್ನು ಮುದ್ರಿಸುವವರು, ಎಡಿಟ್ ಮಾಡುವವರು ಕೆಲವು ಸಂಗತಿಗಳನ್ನು ಗಮನಿಸೋದಿಲ್ಲ. ಷಡ್ವಿಧಾ ಶರಣಾಗತಿ ಅಂತ ಹೀಗೆ ಹೇಳುವಾಗ ಅದು ಪಂಚರಾತ್ರದಲ್ಲಿ ಬಂದಿರುವಂಥ ಶ್ಲೋಕ. ಅದು ಕೆ ಟಿ ಪಾಂಡುರಂಗಾಚಾರ್ಯರು ಮುದ್ರಿಸಿದ ಭಾಗವತದಲ್ಲಿ ಆ ವಿಷಯ ಕಾಣಿಸೋದಿಲ್ಲ. ಆದರೆ ತಿರುಪತಿಯಿಂದ ಮುದ್ರಿತವಾಗಿರುವ ಶ್ರೀಧರರು, ವೀರರಾಘವರು, ವಿಜಯಧ್ವಜರು ಮತ್ತು ರಾಧಾಕೃಷ್ಣರು ಇವರ ಟಿಪ್ಪಣಿಗಳನ್ನು ಒಳಗೊಂಡಂಥ ಭಾಗವತ ಪುಸ್ತಕದಲ್ಲಿ ಪಂಚರಾತ್ರೆ ಅಂತ ಕಂಸದಲ್ಲಿ ಕಾಣಿಸ್ತದೆ. ಹೀಗೆ ಪಂಚರಾತ್ರದ ಶ್ಲೋಕ ಅದು. ಇದಕ್ಕೆ ಅರ್ಥಗಳನ್ನು ಮುಂದೆ ನೋಡೋಣ. ಇದನ್ನು, ಈ ಶ್ಲೋಕಗಳ ಕುರಿತು ಸಾಕಷ್ಟು ಅಂತರ್ಜಾಲದಲ್ಲಿ ಸಂಶೋಧನೆ ಮಾಡಿದಾಗ ಇದು ಪಂಚರಾತ್ರದ ಶ್ಲೋಕ ಅಂತ ನಮಗೆ ಮೊದಲು ಗೊತ್ತಾಗಲಿಲ್ಲ. ಹರಿಭಕ್ತಿ ವಿಲಾಸ ಅಥವಾ ವೈಷ್ಣವ ತಂತ್ರ ಅಂತ ಒಂದು ಗ್ರಂಥ, ಅದರಲ್ಲಿ 11ನೇ ಅಧ್ಯಾಯ ಇದ್ದಿರಬೇಕು. ಅಲ್ಲಿ 676ನೇ ಶ್ಲೋಕದ ರೂಪದಲ್ಲಿ ಇದು ಕಂಡು ಬಂತು. ಮತ್ತು ಪಂಚರಾತ್ರ ಅಂತ ಆಮೇಲೆ ಗೊತ್ತಾಯಿತು. ಇಲ್ಲಿ ಅಂತೂ ಪಂಚರಾತ್ರದಲ್ಲಿ ಬಂದದ್ದನ್ನೇ ವಿಜಯಧ್ವಜರು ಉಲ್ಲೇಖ ಮಾಡಿದ್ದಾರೆ. ಅದನ್ನೇ ಶ್ರೀ ಸನಾತನ ಗೋಸ್ವಾಮಿ ಅನ್ನುವರು, ಇವರು ಗೌಡೀಯ ವೈಷ್ಣವ ಪಂಥ, ಅದಕ್ಕೆ ಸಂಬಂಧಪಟ್ಟವರು. ಅವರು 1488 1488ರಿಂದ 1558ರವರೆಗೆ ಬದುಕಿದ್ದವರು, 70 ವರ್ಷ ಬದುಕಿದ್ದವರು. ಚೈತನ್ಯ ಮಹಾಪ್ರಭುಗಳ ಪ್ರಧಾನ ಶಿಷ್ಯ ಮತ್ತು ವೃಂದಾವನದ 6 ಗೋಸ್ವಾಮಿಗಳಲ್ಲಿ ಬಹಳ ಪ್ರಧಾನರಾದವರು. ಗೌಡೀಯ ವೈಷ್ಣವ ಮತವನ್ನು ಪ್ರಸಾರ ಮಾಡಿದವರು. ಬೃಹತ್ ಭಾಗವತಾಮೃತ ಮತ್ತು ಹರಿಭಕ್ತಿ ವಿಲಾಸ ಅನ್ನುವ ಗ್ರಂಥಗಳನ್ನು ಸಂಗ್ರಹಿಸಿದವರು ಅಂತಿಷ್ಟು ಕೇಳಿ ಬರ್ತದೆ. ರಾಜನೊಬ್ಬರ ಮಂತ್ರಿಯಾಗಿ ದೊರೆಯುವ ಒಂದು ಅವಕಾಶ ಇತ್ತು. ಅದನ್ನು ಬಿಟ್ಟು ಅವರು ಈ ಧರ್ಮ ಪ್ರಸಾರಕ್ಕಾಗಿ ತಮ್ಮ ಜೀವನವನ್ನು ಮೀಸಲಿಟ್ಟರು. ಬಂಗಾಳದಲ್ಲಿ ಹುಟ್ಟಿದ್ದರು. ಹುಸೇನ್ ಶಾ ಅನ್ನುವ ಮುಸ್ಲಿಂ ಆಡಳಿತಗಾರನ ಮಂತ್ರಿಗಳಾಗಿ ಕೆಲಸ ಮಾಡಿದವರು. ಅದನ್ನು ಬಿಟ್ಟರು. ಮುಂದೆ ಮಹಾಪ್ರಭು ಚೈತನ್ಯರನ್ನು ಅವರು ಭೇಟಿ ಮಾಡಿದರು. ಅದು ಅವರ ಜೀವನದ ಬದಲಾವಣೆಗೆ ಕಾರಣ ಆಯಿತು ಅಂತ ಹೀಗೆ ಕೇಳಿ ಬರ್ತದೆ. ಈ ಗೋಸ್ವಾಮಿಗಳ ಕಥೆ ಯಾಕೆ ಇದನ್ನು ಹೇಳ್ತಿದ್ದೇನೆ ಅಂದರೆ, ಈ ಶ್ಲೋಕ ಪಂಚರಾತ್ರದಲ್ಲಿ ಬಂದಿರುವ ಶ್ಲೋಕ ಏನು ವಿಜಯಧ್ವಜರು ಹೇಳಿದ್ದಾರೆ, ವಿಜಯಧ್ವಜರು ಈ ಗೋಸ್ವಾಮಿಗಳಿಗಿಂತ ಹಿಂದಿನವರು, ಕಾಲದ ದೃಷ್ಟಿಯಿಂದ ಹಿಂದಿನವರು, ಪ್ರಾಯ ಹಿಂದಿನವರೇ. ಆದರೆ ಅವರು ವಿಜಯಧ್ವಜರು ಮಾಡಿದ ಶ್ಲೋಕಗಳು ಪಂಚರಾತ್ರ ಅಂತ ನಮಗೆ ಕಾಣಿಸೋದಿಲ್ಲ. ಅದು ಯಾವುದೋ ಒಂದು ಪುಸ್ತಕ ಬಿಟ್ಟರೆ ಇನ್ನು ಕೆಲವು ಪುಸ್ತಕಗಳಲ್ಲಿ ಕಾಣಿಸೋದಿಲ್ಲ. ಅದನ್ನು ಎಡಿಟ್ ಮಾಡುವವರು ಹೀಗೆ ಸರಿಯಾಗಿ ಎಡಿಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದೆ. ಒಂದು ಪಂಚರಾತ್ರ ಅಂತಿದ್ದರೆ ಪಂಚರಾತ್ರದಿಂದ ವಿಜಯಧ್ವಜರ ಶ್ಲೋಕಗಳನ್ನು ತೊಗೊಂಡಿದ್ದಾರೆ ಅಂತ ಕೇಳೋರಿಗೆ ಸುಲಭ ಆಗ್ತದೆ. ಇಲ್ಲದೆ ಹೋದರೆ ಗೋಸ್ವಾಮಿಗಳು ಮತ್ತೊಬ್ಬರು ಯಾರೋ ಹೇಳಿದ್ದನ್ನು ಇವರು ಕೋಟ್ ಮಾಡಿದ್ದಾರೆ, ಅಲ್ಲಿಂದ ಓದಿ ಇವರು ತೊಗೊಂಡಿದ್ದಾರೆ ಅಂತ ಆಗಿಬಿಡ್ತದೆ. ವಸ್ತುತಃ ಮೂಲ ಪಂಚರಾತ್ರದಿಂದಲೇ ಆ ಹರಿಭಕ್ತಿ ವಿಲಾಸ ಅದನ್ನು ಆ ಶ್ರೀ ಸನಾತನ ಗೋಸ್ವಾಮಿಗಳು ರಚನೆ ಮಾಡಿದ್ದು. ಅದು ನಮಗೆ ಗೊತ್ತಿರಬೇಕು ಅನ್ನೋದಕ್ಕಾಗಿ ಇಷ್ಟೆಲ್ಲ ಹೇಳ್ತಿದ್ದೇನೆ. ಅವರು ಒಬ್ಬರು ದೊಡ್ಡವರು, ಗೋಸ್ವಾಮಿಗಳು ಕೂಡ, ಅವರ ಮಾತುಗಳನ್ನು ಉದ್ಧರಿಸಬೇಕು ಅಂತ ಹೇಳ್ತಿದ್ದೇನೆ.
ವೃಂದಾವನದಲ್ಲಿ ತಮ್ಮ ಹೆಚ್ಚಿನ ಭಾಗವನ್ನು ಜೀವನದ ಕಾಲವನ್ನು ಅವರು ಕಳೆದರು ಮುಂದೆ. ವಸ್ತುತಃ ಇದೆಲ್ಲರೂ ಭಗವಂತನ ಕುರಿತು ಸಾಧಕನಾದವನು ಭಕ್ತಿ ಮಾಡಿದಾಗ ಭಗವಂತನ ಶರಣಾಗತಿಗೆ ಸಂಬಂಧಪಟ್ಟ ಮಾತುಗಳಿವು. ಶುಕಮುನಿಗೆ ನಾನು ಶರಣಾಗತನಾಗಿದ್ದೇನೆ ಅಂತ ಹೇಳಿದಾಗ ಈ ಮಾತು ಬೇಕಾಗಿಲ್ಲ ಅಂತ ನಮ್ಗೆ ಅನಿಸ್ತದೆ. ಆದರೆ ತತ್ವತಃ ಅರ್ಹಸಿ ಉದಾಹರ್ತು ಪ್ರತಿಪನ್ನಾಯ ಮಹಾಮುನೆ, ನಾನು ಶರಣಾಗತನಾಗಿದ್ದೇನೆ ಅಂತ ಇಷ್ಟು ಮಾತ್ರ ಹೇಳ್ಕೊಂಡಿದ್ದಾನೆ ಪರೀಕ್ಷಿತ. ಯಾರಿಗೆ ಶರಣಾಗತನಾಗಿದ್ದೇನೆ? ನಿನಗೆ ಶರಣಾಗತನಾಗಿದ್ದೇನೆ ಅಂತ ಅದೇನು ಅರ್ಥ ಅಲ್ಲ. ಹಾಗರ್ಥ ಆಗಬಾರ್ದು ಅಂತಲ್ಲ. ಭಗವಂತನ ಭಕ್ತರಿಗೆ ಶರಣಾಗತರಾಗುವುದು ಅಂದರೆ ಅಲ್ಟಿಮೇಟ್ಲಿ ಭಗವಂತನಿಗೆ ಶರಣಾಗತರಾಗುವುದು ಅಂತಲೇ ಅರ್ಥ. ಆದ್ದರಿಂದ ಭಗವಂತನ ಶರಣಾಗತಿಗೆ ಸಂಬಂಧಪಟ್ಟ ವಿವರಣೆಗಳಿವೆಲ್ಲ. ಆನುಕೂಲ್ಯಸ್ಯ ಸಂಕಲ್ಪ, ಇದನ್ನ ಉಪನಿಷತ್ತುಗಳಲ್ಲಿ ಭಾಷ್ಯದಲ್ಲಿ ಎಲ್ಲ ಅನೇಕ ಕಡೆ ಬೇರೆ ಬೇರೆ ಕಡೆ ಹೇಳಿದ್ದಾರೆ. ಕಾಮೇನ ಕಾಮೇ ಕಾಮಾಗಾತ್ ಅಂತ ಹೀಗೊಂದು ಉಪನಿಷತ್ತು ಒಂದು ಎಲ್ಲೋ ವೇದವಾಕ್ಯದಲ್ಲಿ ಇದ್ದ ಮಾತು ನನಗೆ ನೆನಪಿಗೆ ಬರ್ತದೆ. ಭಗವಂತನ ಸಂಕಲ್ಪಕ್ಕನುಸಾರವಾಗಿ ನನ್ನ ಸಂಕಲ್ಪ ಇರಲಿ ಅಂತ. ಅದನ್ನೇ ಆನುಕೂಲ್ಯಸ್ಯ ಸಂಕಲ್ಪ ಅಂತ. ಭಗವಂತನ ಟು ಡಿಸೈರ್ ಓನ್ಲಿ ಇನ್ ಅಕಾರ್ಡೆನ್ಸ್ ವಿತ್ ದ ಡಿಸೈರ್ ಆಫ್ ಗಾಡ್. ಭಗವಂತನ ಸಂಕಲ್ಪಕ್ಕನುಸಾರವಾಗಿ ನಮ್ಮ ಸಂಕಲ್ಪಗಳನ್ನು ರೂಪಿಸಿಕೊಳ್ಳುವುದು. ಪ್ರಾತಿಕೂಲ್ಯಸ್ಯ ವರ್ಜನಂ, ಭಗವಂತನ ಭಕ್ತಿಗೆ ಪೋಷಕ ಅಲ್ಲದೇ ಇದ್ದ ಎಲ್ಲ ವಿಷಯಗಳನ್ನು, ಭಗವಂತನ ಆಜ್ಞೆಗಳಾದ ಶ್ರುತಿ ಸ್ಮೃತಿಗಳಿಗೆ ವಿರುದ್ಧವಾದ್ದೆಲ್ಲವನ್ನು ಕೂಡ ಪರಿತ್ಯಾಗ ಮಾಡುವುದು. ಅದಕ್ಕೆ ಪ್ರಾತಿಕೂಲ್ಯಸ್ಯ ವರ್ಜನಂ ಅಂತ ಹೀಗೆ ಹೇಳ್ತಾರೆ. ಮುಂದೆ ರಕ್ಷಿಷ್ಯತೀತಿ ವಿಶ್ವಾಸ, ರಕ್ಷಣೆ ಮಾಡಿಯೇ ಮಾಡ್ತಾನೆ ಅನ್ನುವಂಥ ಒಂದು ವಿಶ್ವಾಸ. ಗೋಪ್ತೃತ್ವ ವರ್ಣಂ ತಥಾ, ಭಗವಂತ ನಮಗೆ ರಕ್ಷಕನಾಗಿದ್ದಾನೆ ಅಂತನ್ನುವುದನ್ನು ಯಾವತ್ತು ದೃಢವಾಗಿ ವಿಶ್ವಾಸ ಇಡುವುದು. ಅಥವಾ ಗೋಪ್ತೃತ್ವ ಅಂದರೆ ಯಾರೋ ಕೃತಜ್ಞತೆ ಅಂತ ಬರೆದಿದ್ದಾರೆ. ಕೃತಜ್ಞತೆಗಿಂತ ರಕ್ಷಕ ಎಂಬುದಾಗಿ ವಿಶ್ವಾಸ ಇಡುವುದು, ಅವನನ್ನೇ ನಮ್ಮ ರಕ್ಷಕ ಎಂಬುದಾಗಿ ನಂಬುವುದು. ರಕ್ಷಕನಾಗಿದ್ದಾನೆ, ರಕ್ಷಿಸಿಯೂ ರಕ್ಷಿಸ್ತಾನೆ ಅಂತ. ಅಲ್ಲಿ ರಕ್ಷತೀತ್ಯ ವಿಶ್ವಾಸ ಗೋಪ್ತೃತ್ವ ವರ್ಣಂ ತಥಾ ಅಂತ ಹೀಗೆ ಬಂದಿದ್ದರಿಂದ ಅವೆರಡೂ ಒಂದೇ ಆಗಬಾರದಂತ ಗೋಪ್ತೃತ್ವ ವರ್ಣಂ, ಭಗವಂತನಿಗೆ ಕೃತಜ್ಞನಾಗಿರುವುದು. ಟು ಮೇಂಟೈನ್ ಆನ್ ಆಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ಗಾಡ್ ಅಂತ ಕೆಲವರು ಅದನ್ನು ಅನುವಾದ ಮಾಡಿದ್ದಾರೆ. ಮುಂದೆ 5ನೇದ್ದು ಆತ್ಮತರ್ಪಣ ಕಾರ್ಪಣ್ಯೇ ಅಂತ. 5ನೇದ್ದು ಮತ್ತು 6ನೇದ್ದು. ಆತ್ಮತರ್ಪಣ ಅಂದರೆ ನಮ್ಮದು ಅದೆಲ್ಲವನ್ನೂ ಭಗವಂತನಿಗೆ ಅರ್ಪಿಸುವುದು, ಇದು ಆತ್ಮತರ್ಪಣ. ಮತ್ತು ಕಾರ್ಪಣ್ಯ ಅಂದರೆ ನೈತ್ಯಾನುಸಂಧಾನ ಅಂತ ನಾವು ಹೇಳ್ತಿರ್ತೀವಲ್ಲ, ನಾನು ಭಗವಂತನೆದುರಿಗೆ ಭಾಗವತನೆದುರಿಗೆ ಸಣ್ಣವನು ಅನ್ನುವ ಭಾವನೆಯನ್ನು ಇಟ್ಕೊಳ್ಳುವುದು. ಇದನ್ನೇ ಕಾರ್ಪಣ್ಯ, ದೀನತೆ ಅಂತನ್ನುವುದು. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ಅಂತ ಹೀಗೆ ಹೇಳ್ತಿರ್ತಾರಲ್ಲ, ಆ ಭಾವನೆಯನ್ನು ಇಟ್ಕೊಳ್ಳುವುದು ಅಂತ ಅದರ ತಾತ್ಪರ್ಯ. ಇದು ಶರಣಾಗತಿಯ 6 ಮುಖಗಳು ಅಂತ ವರ್ಣನೆ ಮಾಡ್ತಾರೆ. ಪಂಚರಾತ್ರದಲ್ಲಿ ಬಂದದ್ದು. ಇದನ್ನು ಹರಿಭಕ್ತಿ ವಿಲಾಸದಲ್ಲಿ ಸನಾತನ ಗೋಸ್ವಾಮಿಗಳು ಕೂಡ ಸಂಗ್ರಹ ಮಾಡಿದ್ದಾರೆ. ಪಂಚರಾತ್ರದಲ್ಲಿ ಬಂದದ್ದಾದ್ರಿಂದ ನಮಗೆ ಇದು ಗ್ರಾಹ್ಯ ಆಗ್ತದೆ. ಪಂಚರಾತ್ರ ಇವತ್ತು ಪೂರ್ಣವಾಗಿ ಉಪಲಬ್ಧ ಇಲ್ಲ. ಅಲ್ಲಲ್ಲಿ ಕೆಲವು ಶ್ಲೋಕಗಳು ಕಂಡು ಬರ್ತವೆ. ಹೀಗೆ ಕೆಲವು ಶ್ಲೋಕಗಳು ವಿಜಯಧ್ವಜರಿಗೆ ಕಂಡು ಬಂದದ್ದನ್ನು ನಾವಿಲ್ಲಿ ತಿಳಿಯಬಹುದು. ವಿಜಯಧ್ವಜ ತೀರ್ಥರು 1381ನೇ ಇಸ್ವಿಯಿಂದ 1410ನೇ ಇಸ್ವಿಯವರೆಗೆ ಇದ್ದವರು. ಮತ್ತು ಸನಾತನ ಗೋಸ್ವಾಮಿಗಳು 1488ರಿಂದ 1558ನೇ ಇಸ್ವಿಯವರೆಗೆ ಇದ್ದವರು. ಹೀಗೆ ಅಲ್ಲಿ ಬಂದಿರೋ ಶ್ಲೋಕಗಳನ್ನು ನಮಗೆ ನೋಡ್ಲಿಕ್ಕೆ ಅನುಕೂಲ ಆಯಿತು, ಪಂಚರಾತ್ರದಲ್ಲಿ ಬಂದದ್ದನ್ನು. ವಿಜಯಧ್ವಜರು ಮತ್ತು ಸನಾತನ ಗೋಸ್ವಾಮಿಗಳಂಥ ಜ್ಞಾನಿಗಳು ಅದನ್ನು ಹೇಳಿದ್ದರಿಂದ ಖಂಡಿತವಾಗಿಯೂ ಅದು ಎಂದು ಪ್ರಕ್ಷಿಪ್ತವಲ್ಲ, ಶುದ್ಧವಾದ ಶ್ಲೋಕಗಳು ಅಂತ ನಾವು ಇದನ್ನು ಭಾವಿಸಬಹುದು. ಅದರ ನಂತರ ಬರುವಂಥದ್ದು ಅತ್ರ ಪ್ರಮಾಣಂ ಹಿ ಭವಾನ್ ಪರಮೇಷ್ಠಿ ಯಥಾತ್ಮಭೂಹು ಅಂತ. ಅದಕ್ಕೆ ಭಾಗವತ ತಾತ್ಪರ್ಯ ಇದೆ ಆಚಾರ್ಯರದು. ಯಸ್ಮಾದ್ ಅನುತಿಷ್ಠಂತೆ
ತಸ್ಮಾತ್ ಪರಮೇಷ್ಠಿ ಪ್ರಮಾಣಂ ಅಂತ. ಪರಮೇಷ್ಠಿ ಯಥಾತ್ಮಭೂ ಅಂತ ಏನು ಬಂದಿದೆ, ಚತುರ್ಮುಖ ಬ್ರಹ್ಮ ಅವನು ಸರ್ವಜೀವೋತ್ತಮ, ಸರ್ವಶಾಸ್ತ್ರದ ವಿಚಾರದ ತಾತ್ಪರ್ಯ ಏನು ಅನ್ನೋದನ್ನು ನಿರ್ಣಯ ಮಾಡುವುದರಲ್ಲಿ ಅವನ ಮಾತು ಅಂತಿಮ, ಅವನು ಆಪ್ತ. ಹಾಗೆ ವ್ಯಾಸನ ಪುತ್ರರಾದಂತಹ ನೀವು ಕೂಡ ನಮಗೆ ಪ್ರಮಾಣರಾಗಿದ್ದೀರಿ. ಆ ಆತ್ಮಭೂಹು ಭಗವಂತನ ಮಗ ಈ ಚತುರ್ಮುಖ ಬ್ರಹ್ಮ, ಅದನ್ನು ಅವನು ಪ್ರಮಾಣ. ನೀವು ಭಗವಂತನ ಮಕ್ಕಳೇ, ಭಗವಂತನ ಅವತಾರವಾದ ವೇದವ್ಯಾಸರ ಮಗ, ಆದ್ದರಿಂದ ನೀವು ಕೂಡ ನಮಗೆ ಪರಮ ಪ್ರಮಾಣರಾಗಿದ್ದೀರಿ ಅಂತ ಅದರ ತಾತ್ಪರ್ಯ. ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಯಸ್ಮಾದ್ ಅನುತಿಷ್ಠಂತೆ, ಎಲ್ಲ ಹಿಂದಿನ ಜ್ಞಾನಿಗಳು ಇದೆಲ್ಲವನ್ನು ಆಚರಣೆಗೆ ತರ್ತಾ ಇರುವುದರಿಂದ ಅವರೆಲ್ಲರಿಗೂ ಪೂರ್ವಜನಾದ ಚತುರ್ಮುಖ ಬ್ರಹ್ಮ ನಮಗೆ ಪ್ರಮಾಣ ಅಂತ ಸಿದ್ಧನಾಗ್ತಾನೆ. ಚತುರ್ಮುಖ ಬ್ರಹ್ಮ ಒಂದು ವೇಳೆ ಆಪ್ತನಾಗಿಲ್ಲದೆ ಹೋದರೆ ಅವನಿಂದ ಜ್ಞಾನವನ್ನು ಪಡೆದಂಥವರೆಲ್ಲರೂ ಕೂಡ ಈಗ ಅದನ್ನು ಆಚರಣೆಗೆ ತಂದು ಸಾಧನೆಯ ಶಿಖರವನ್ನು ಏರ್ತಿರಲಿಲ್ಲ. ಆದ್ದರಿಂದ ಇವರೆಲ್ಲರೂ ಏರಿದ ಎತ್ತರವನ್ನು ಗಮನಿಸಿದರೆ, ಅಳವಡಿಸಿಕೊಂಡ ಆಚಾರ ವಿಚಾರಗಳನ್ನು ಗಮನಿಸಿದರೆ, ಅದಕ್ಕೆ ಮೂಲನಾದಂಥ ಚತುರ್ಮುಖ ಬ್ರಹ್ಮ ಎಲ್ರಿಗೂ ಕೂಡ ಗುರು ಅಂತ ಈಗ ಗೊತ್ತಾಗ್ತದೆ. ಏಷ ಲೋಕಗುರು ಸಾಕ್ಷಾತ್ ಜಗದಾಧಿಕರ ಪ್ರಭು, ಏಷ ಮಾತಾಪಿತಾ ಚೈವ ಯುಷ್ಮಾಕಂಚ ಪಿತಾಮಹ ಅಂತ ಶಾಂತಿ ಪರ್ವದಲ್ಲಿ ಅಥವಾ ಅನುಶಾಸನ ಪರ್ವದಲ್ಲಿ ಮಹಾಭಾರತದಲ್ಲಿ ಬರುವ ಒಂದು ಶ್ಲೋಕ ಇದೆ. ಲೋಕದ ಗುರು ಅವನು ಈ ಚತುರ್ಮುಖ ಬ್ರಹ್ಮ ಅಂತ. ಜಗದಾಧಿಕರ ಪ್ರಭು, ಜಗತ್ತಿನ ಆದಿ ಕಾರಣ ಅವನು. ಏಷ ಮಾತಾಪಿತಾ ಚೈವ, ನಿಮಗವನು ತಂದೆಯೂ ಹೌದು ತಾಯಿಯೂ ಹೌದು, ಚತುರ್ಮುಖ ಮತ್ತು ಅವನು ಈ ಜಗತ್ತಿನ ಗುರುವೂ ಹೌದು, ಅಜ್ಜನೂ ಹೌದು ಅಂತ ಬಂದಿದೆ. ಅದಕ್ಕಾಗಿ ಅದು ನೆನಪು ಮಾಡ್ಕೊಂಡಿದ್ದೇನೆ. ಮುಂದೆ ಸ ಉಪಾಮಂತ್ರಿತೋ ರಾಜ್ಞಾ ಕಥಾಯಾಮಿತಿ ಸತ್ಪಥೇ ಬ್ರಹ್ಮರಾತೋ ಭೃಶಂ ಪ್ರೀತಃ ವಿಷ್ಣುರಾತೇನ ಸಂಸದಿ ಅಂತ ಇದು ಮುಂದಿನ ಶ್ಲೋಕ. ಈ ವಿಷ್ಣುರಾತ ಪರೀಕ್ಷಿತ ಬ್ರಹ್ಮರಾತ ಶುಕಾಚಾರ್ಯರನ್ನು ಪ್ರಶ್ನೆ ಮಾಡಿದ ಅಂತ ಅಲ್ಲಿ ಕಾಣಿಸೋದು. ಪ್ರಶ್ನೆ ಮಾಡಿದಾಗ ಅವರು ಆ ಭಾಗವತವನ್ನು ಉಪದೇಶಿಸಿದರು, ವೇದಕ್ಕೆ ಸಮಾನವಾದ ಭಾಗವತವನ್ನು ಉಪದೇಶಿಸಿದರು ಅಂತ. ಹಿಂದೆ ಬ್ರಹ್ಮಕಲ್ಪದ ಆದಿಯಲ್ಲಿ ಆ ಭಗವಂತ ಏನನ್ನು ಉಪದೇಶ ಮಾಡಿದ್ದ ಚತುರ್ಮುಖ ಬ್ರಹ್ಮನಿಗೆ, ಅದನ್ನೇ ಈಗ ಮತ್ತೆ ಆ ಪರೀಕ್ಷಿತ ಕೇಳಿಕೊಂಡಾಗ ಶುಕಾಚಾರ್ಯರು ಉಪದೇಶ ಮಾಡಿದರು. ಪರೀಕ್ಷಿತನಿಗೆ ವಿಷ್ಣುರಾತ ಅಂತನೂ ಶುಕಾಚಾರ್ಯನಿಗೆ ಬ್ರಹ್ಮರಾತ ಅಂತನೂ ಶಬ್ದ ಇದೆ. ಅದು ಯಾಕೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಮೊದಲು ಪರೀಕ್ಷಿತನಿಗೆ ವಿಷ್ಣುರಾತ ಯಾಕೆ ಅನ್ನೋದನ್ನು ಇಲ್ಲಿ ನಾವು ಆಚಾರ್ಯರ ಮಾತಿನಿಂದ ಏನು ತಿಳ್ಕೊಳ್ಬೇಕಾದ್ದಿಲ್ಲ. ಅದಕ್ಕೆ ವಿಷ್ಣು ಕೃಷ್ಣ ಸ್ವಯಂ ಪರೀಕ್ಷಿತನನ್ನ ಮೊಮ್ಮಗನನ್ನು ರಕ್ಷಿಸಿದ್ರಿಂದ ಅವನಿಗೆ ವಿಷ್ಣು ರಾತ, ಸತ್ತು ಹೋಗಿದ್ದ ಪರೀಕ್ಷಿತನನ್ನ ಅವನು ಬದುಕಿಸಿದ. ಆದ್ದರಿಂದ ಭಗವಂತನಿಂದ ಕೊಡಲ್ಪಟ್ಟವನು ಮರಳಿ ತನ್ನ ತಾಯಿಗೆ, ಅಜ್ಜಂದ್ರಿಗೆ, ಅಜ್ಜಿಗೆ ಎಲ್ಲರಿಗೂ ಕೂಡ. ಆದ್ರಿಂದ ಅವನಿಗೆ ಪರೀಕ್ಷಿತ ಅಂತ ಹೀಗೆ ಮೂಲ ಆತನ ಹೆಸರಿದ್ರು ಕೂಡ ವಿಷ್ಣು ರಾತ ಅಂತ ಅವನನ್ನು ಕರೀತಾರೆ. ವಿಷ್ಣುವಿಂದ ರಾತ ಅಂತ ಕೊಡಲ್ಪಟ್ಟವನು, ದಾನೆ ಅಂತ. ಬ್ರಹ್ಮರಾತ ಅಂತ ಯಾಕೆ ಕರೀತಾರೆ ಶುಕಾಚಾರ್ಯನಿಗೆ, ಅದನ್ನು ಸ್ವಲ್ಪ ನಾವೀಗ ನೋಡಬೇಕು. ಅದಕ್ಕೆ ಆಚಾರ್ಯರು ಬ್ರಹ್ಮಪುರಾಣದ ಮಾತನ್ನಲ್ಲಿ ಉದ್ಧರಿಸಿದ್ದಾರೆ. ಬಾಲೋಪಿ ಸ ಗುರುತ್ವೇನ ಮುನಿಭ್ಯೋ ಬ್ರಹ್ಮಣಾಯತಃ ದತ್ತೋತ ಬ್ರಹ್ಮರಾತೇತಿ ನಾಮ ವೈಯಾಸಕೇರಭೂತ್ ಅಂತ. ಇವನು ಬಾಲಹ ಅಪಿ, ಸಣ್ಣ ಹುಡುಗ, 16 ವರ್ಷದ ಹುಡುಗನಂತೆ ಅವನು ಕಾಣ್ತಾ ಇದ್ದ, ನೋಡ್ಲಿಕ್ಕೆ ಹುಡುಗನಂತೆ ಕಾಣ್ತಿದ್ದ. ಮತ್ತು ಅವನನ್ನು ಚತುರ್ಮುಖ ಬ್ರಹ್ಮದೇವರು ಎಲ್ಲ ಮುನಿಗಳಿಗೆ ಗುರುಗಳನ್ನಾಗಿ ಉಪದೇಶ ಕೊಟ್ಟಾಗ ಇವನನ್ನು ಸ್ವೀಕಾರ ಮಾಡಿ ಇವನಿಂದ ಜ್ಞಾನವನ್ನು ಪಡೆಯಿರಿ ಅಂತ ಹೇಳಿದಾಗ ಅವರಿಗೆ ಬಹಳ ಸಂತೋಷ ಆಯಿತು. ಎಲ್ಲ ಮುನಿಗಳಿಗೆ ಅವನ ಗುರು ಅಂತ ಸ್ವೀಕಾರ ಮಾಡಿದರು ಅಂತ ಅಲ್ಲಿ ಕೇಳಿ ಬರ್ತದೆ. ಹೀಗೆ
ಬಾಲಕನಾಗಿದ್ದರೂ ಕೂಡ ಅವನನ್ನು ಗುರು ಎಂಬುದಾಗಿ ಕೊಟ್ಟರಲ್ಲ, ಅದರಿಂದ ಬ್ರಹ್ಮಣಾರಾತಃ ಬ್ರಹ್ಮರಾತಃ, ಚತುರ್ಮುಖ ಬ್ರಹ್ಮನಿಂದ ಕೊಡಲ್ಪಟ್ಟವರು ಅಂತ ಅದರ ತಾತ್ಪರ್ಯ. ಗುರುತ್ವೇನ ಮುನಿಭ್ಯೋ ಬ್ರಹ್ಮಣ, ಗುರು ಎಂಬುದ ರೂಪದಲ್ಲಿ ಚತುರ್ಮುಖ ಬ್ರಹ್ಮನಿಂದ ಮುನಿಗಳಿಗೆ ಕೊಡಲ್ಪಟ್ಟವನು. ಬ್ರಹ್ಮಣ ಚತುರ್ಮುಖೇನ ರಾತಃ ಅಂದರೆ ಕೊಡಲ್ಪಟ್ಟವನು ಅಂತ ಅದರ ತಾತ್ಪರ್ಯ. ಹೀಗೆ ಆ ಬ್ರಹ್ಮರಾತ ಅನ್ನೋ ಶಬ್ದವನ್ನು ನಾವು ಅರ್ಥ ಮಾಡ್ಕೋಬೇಕು. ವೈಯಾಸಕಿ ಅಂದರೆ ವ್ಯಾಸನ ಮಗ ಅಂತ ಅದರ ತಾತ್ಪರ್ಯ. ಇಲ್ಲಿ ಈ ವೈಯಾಸಕಿ ಅಂತ ಶಬ್ದ ಇದೆ, ಅದು ವೈಯಾಸಕಿಯೂ ಆಗಬಹುದು ವೈಯಾಸಿಕಿಯೂ ಆಗಬಹುದು ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಆದ್ದರಿಂದ ಪಾಠಗಳೇನಾದರೂ ಸ್ವಲ್ಪ ಭಿನ್ನ ಭಿನ್ನವಾಗಿದ್ದರೆ ನಾವು ಅದನ್ನು ಹೊಂದಾಣಿಕೆ ಮಾಡ್ಕೋಬಹುದು. ವೈಯಾಸಕಿ ಅಥವಾ ವೈಯಾಸಿಕಿ ಯಾವುದಿದ್ರೂ ಕೂಡ ಅದನ್ನು ಸ್ವೀಕಾರ ಮಾಡಬೇಕಷ್ಟೆ. ಇಲ್ಲಿ ಈ ಶ್ಲೋಕ ಇದೆಯಲ್ಲ, ಭಾಗವತದ ಪ್ರವಚನದ ಆರಂಭದಲ್ಲಿ ಮತ್ತು ಕೆಲವು ಬೇರೆ ಬೇರೆ ಪ್ರಸಂಗಗಳಲ್ಲಿ ನಾನು ಇದೇ ಶ್ಲೋಕವನ್ನು ಸ್ವಲ್ಪ ಮಾರ್ಪಾಡು ಮಾಡಿಕೊಂಡು ಉಪಯೋಗ ಮಾಡಿರ್ತೇನೆ. ನಿಮಗೆ ಬೇಕಾದರೆ ಆ ಶ್ಲೋಕವನ್ನು ಇಲ್ಲಿ ಹೇಳಿರ್ತೇನೆ, ನೀವು ಕೂಡ ಅದನ್ನು ಉಪಯೋಗ ಮಾಡ್ಕೋಬಹುದು. ಅದನ್ನೇ ಚತುರ್ಥಿ ವಿಭಕ್ತಿ ಅಂತವಾಗಿ ಬಳಕೆ ಮಾಡಿಕೊಂಡಿದ್ದೇನೆ ಅಷ್ಟೆ. ಬಾಲಾಯಾಪಿ ಗುರುತ್ವೇನ ಮುನಿಭ್ಯೋ ಬ್ರಹ್ಮಣ ಸ್ವಯಂ ದತ್ತಾಯ ಬ್ರಹ್ಮರಾತಾಯ ವ್ಯಾಸಪುತ್ರಾಯ ತೇ ನಮಃ ಅಂತ ಆ ಶ್ಲೋಕ. ಬಾಲೋಪಿಸ ಗುರುತ್ವೇನ ಅಂತ ಪ್ರಥಮ ವಿಭಕ್ತಿಯಲ್ಲಿದೆ, ನೀವು ಅದನ್ನು ಗಮನಿಸಿದಿರಿ. ಬಾಲಾಯಾಪಿ ಗುರುತ್ವೇನ, ಬಾಲಕನೇ ಆದರೂ ಕೂಡ ಗುರುತ್ವೇನ ಮುನಿಭ್ಯೋ ಬ್ರಹ್ಮಣ ಯತಃ ಅಂತಿದ್ದನ್ನು ಸ್ವಯಂ ಅಂತ ಮಾಡ್ಕೊಂಡಿದ್ದೇನೆ. ರಾತಾಯ ವಿಷ್ಣುರಾತಾಯ, ದಾತಾಯ ಬ್ರಹ್ಮರಾತಾಯ, ರಾತ ಅಂತ ಕೊಡಲ್ಪಟ್ಟವನು, ಆದ್ದರಿಂದ ಅವನಿಗೆ ಬ್ರಹ್ಮರಾತ ಅಂತ ಹೆಸರು. ವ್ಯಾಸಪುತ್ರಾಯ ತೇ ನಮಃ, ಹೀಗೆ ಕೊಡಲ್ಪಟ್ಟ ಬ್ರಹ್ಮರಾತ ಎಂಬ ಹೆಸರಿನ ನಿನಗೆ, ವ್ಯಾಸಪುತ್ರನಾದ ನಿನಗೆ ನಮಸ್ಕಾರ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಆ ಶ್ಲೋಕ ನಾನು ಹೇಳಿದ್ದೀನಿ, ಬೇಕಾದರೆ ನೀವು ಅದನ್ನು ಕೂಡ ಉಪಯೋಗ ಮಾಡ್ಕೋಬಹುದು. ಹೀಗೆ ಆ ಶುಕಾಚಾರ್ಯ ಭಾಗವತವನ್ನು ಹೇಳಲಿಕ್ಕೆ ತೊಡಗಿದೆ. ಪರೀಕ್ಷಿತ ಕೇಳಿದಾಗ ಅದು ಪುರಾಣ ಬ್ರಹ್ಮ ಸಂಹಿತ ಅಂದರೆ ವೇದಗಳಿಗೆ ಸಮಾನವಾದದ್ದು ಅಂತ ಅದರ ತಾತ್ಪರ್ಯ. ಬ್ರಹ್ಮಣೇ ಭಗವತ್ ಪ್ರೋಕ್ತಂ ಬ್ರಹ್ಮಕಲ್ಪೆ ಉಪಾಗತೆ, ಬ್ರಹ್ಮಕಲ್ಪವು ಬಂದಾಗ ಚತುರ್ಮುಖ ಬ್ರಹ್ಮನಿಗೆ ಪರಮಾತ್ಮ ಹೇಳಿದ್ದು ಅಂತ. ಅತೀತ ಬ್ರಹ್ಮ ಪ್ರಳಯಾನಂತರಂ ಬ್ರಹ್ಮಕಲ್ಪೆ ಬ್ರಹ್ಮಾಂತರೋತ್ಪತ್ತಿ ನಿಮಿತ್ತೇ ಪ್ರಾಪ್ತೇ ಸತಿ ಸ್ವಪುತ್ರಾಯ ಬ್ರಹ್ಮಣೇ ಭಗವತ ನಾರಾಯಣೇನ ಪ್ರೋಕ್ತಂ ಅಂತ ವಿಜಯಧ್ವಜರದಕ್ಕೆ ಅರ್ಥ ಬರೆದಿದ್ದಾರೆ. ಹಿಂದೆ ಒಬ್ಬ ಸೃಷ್ಟಿಯಲ್ಲಿ ಒಬ್ಬ ಬ್ರಹ್ಮ ಇದ್ದ. ಆ ಬ್ರಹ್ಮನ ಸೃಷ್ಟಿ ಕಾರ್ಯ ಎಲ್ಲ ಮುಗಿದ ಮೇಲೆ ಈ ಮತ್ತೊಂದು ಸೃಷ್ಟಿ ಪ್ರಾರಂಭ ಆದಾಗ ಅಲ್ಲಿ ಇನ್ನೊಬ್ಬ ಬ್ರಹ್ಮ ಬಂದಾಗ, ಇನ್ನೊಬ್ಬ ಬ್ರಹ್ಮನ ಉತ್ಪತ್ತಿ ಕಾರಣ ಇನ್ನೊಂದು ಬ್ರಹ್ಮನ ಕಲ್ಪ, ಮತ್ತೊಂದು ಸೃಷ್ಟಿ, ಹೊಸ ಸೃಷ್ಟಿ. ಆವಾಗ ತನ್ನ ಮಗನಾದ ಬ್ರಹ್ಮನಿಗೆ ಭಗವಂತ ಹೇಳಿದ್ದಿದ್ದು ಅಂತ ಅದರ ತಾತ್ಪರ್ಯ. ಇಲ್ಲಿ ಯಾದವಾರ್ಯರು ಒಂದು ಬೇರೆ ಅರ್ಥ ಹೇಳ್ತಾರೆ, ಅದಕ್ಕೆ ಅನುಸಾರವಾಗಿ ಪುರಾಣಿಕಾಚಾರ್ಯರ ಅರ್ಥ ಇದೆ. ಆದರೆ ಅದು ಯಾಕಂದ್ರೆ ನನಗೆ ಸಮಾಧಾನ ಕೊಡಲಿಲ್ಲ, ಆದರೂ ಅದನ್ನು ಒಂದು ಹೇಳಿರ್ತೇನೆ. ಅವರು ಕೂಡ ಸ್ವಲ್ಪ ಯಾದವಾರ್ಯರು ವಿಜಯಧ್ವಜರು ಹೇಳಿದ್ದಾರೆ. ಯಾದವಾರ್ಯರು ಬ್ರಹ್ಮಾಂತರೋತ್ಪತ್ತಿ ಪೂರ್ವ ಬ್ರಹ್ಮ ಪ್ರಳಯಾನಂತರ ಅನ್ಯಸ್ಯ ಬ್ರಹ್ಮಣಸ್ಯ ಉತ್ಪತ್ತಿ ಇತ್ಯರ್ಥ. ಯತ್ರ ಬ್ರಹ್ಮಾಂತರೋತ್ಪತ್ತಿ ಬ್ರಹ್ಮಕಲ್ಪಸೈರಿತಃ ಅಂತ ಬ್ರಹ್ಮಪುರಾಣದ ಮಾತಿದೆ, ಅದನ್ನೇ ವ್ಯಾಖ್ಯಾನ ಮಾಡಿದ್ದಾರೆ. ತಥಾಚ ಬ್ರಹ್ಮಕಲ್ಪೆ ಬ್ರಹ್ಮಾಂತರೋತ್ಪತ್ತಿ ಸಮಯ ಉಪಾಗತೆ, ಬ್ರಹ್ಮಕಲ್ಪದಲ್ಲಿ ಮತ್ತೊಬ್ಬ ಬ್ರಹ್ಮ ಹುಟ್ಟುವ ಸಂದರ್ಭ ಬಂದಾಗ ಏನಾಯಿತು? ಪುನ್ನಾಮಕ ಬ್ರಹ್ಮಣೇ ವಾಸುದೇವೇನ ಪ್ರೋಕ್ತಮೇವ. ಈ ಪುರುಷ ಎಂಬ ಶಬ್ದದ ಪುರುಷ ಎಂಬ ಹೆಸರುಳ್ಳಂಥ ಚತುರ್ಮುಖ ಬ್ರಹ್ಮನಿಗೆ ಭಗವಂತ ಈ ಭಾಗವತವನ್ನು ಉಪದೇಶ ಮಾಡಿದ್ದ. ಅದೇ ಭಾಗವತವನ್ನು ಅನಂತ ಪದ್ಮನಾಭ ಭಗವಂತ ಚತುರ್ಮುಖವನಿಗೆ ಮತ್ತೊಂದು ಬಾರಿ ಉಪದೇಶ ಮಾಡಿದ. ಆದ್ದರಿಂದ ಹೀಗೆ ಹಿಂದೆ 2 ಬಾರಿ ಅದು ಉಪದಿಷ್ಟ ಆಗಿತ್ತು, ಅದನ್ನೇ ಈಗ ಉಪದೇಶ ಮಾಡಿದ ಅಂತ ಅದರ ತಾತ್ಪರ್ಯ.
ಪುರಾಣಿಕಾಚಾರ್ಯರು ಸ್ವಲ್ಪ ವಿಸ್ತರಿಸಿ ಬ್ರಹ್ಮಾಂಡದ ಹೊರಗೆ ಪುರುಷನಾಮಕನಾದ ಬ್ರಹ್ಮ ಹುಟ್ಟಿದಾಗ ವಾಸುದೇವ ಅವನಿಗೆ ಭಾಗವತವನ್ನು ಉಪದೇಶ ಮಾಡಿದ. ಆ ಬ್ರಹ್ಮನು ಇನ್ನೊಮ್ಮೆ ಬ್ರಹ್ಮಾಂಡದ ಒಳಗೆ ಚತುರ್ಮುಖನಾಗಿ ಹುಟ್ಟಿದಾಗ ಪದ್ಮನಾಭ ಅವನಿಗೆ ಇನ್ನೊಂದ್ಸರಿ ಭಾಗವತವನ್ನು ಉಪದೇಶ ಮಾಡಿದ. ಇವೆರಡೂ ಬ್ರಹ್ಮಕಲ್ಪಗಳು. ಬ್ರಹ್ಮನ ಪರಿಣಾಮಕನಾದ 100 ವರ್ಷ ಆಯುಷ್ಯ ರೂಪವಾದ ಬ್ರಹ್ಮಕಲ್ಪ ಇಲ್ಲಿ ವಿವಕ್ಷಿತ ಅಲ್ಲ ಅಂತ ಬರೆದಿದ್ದಾರೆ. ಅದ್ರ ಬಗ್ಗೆ ನನಗೆ ಸ್ವಲ್ಪ ಇನ್ನೂ ಪೂರ್ಣ ಮನವರಿಕೆ ಆಗಲಿಲ್ಲ. ಕಾಲಾಂತರದಲ್ಲಿ ನೋಡಿ ಹೇಳುವ ಪ್ರಯತ್ನ ಮಾಡ್ತೇನೆ. ಅಂತೂ ಬ್ರಹ್ಮಕಲ್ಪ ಅಂದರೆ 3 ಕಲ್ಪಗಳಲ್ಲಿ ಬಹಳ ದೊಡ್ಡದು. ಮನ್ವಂತರ ಕಲ್ಪ ಮೊದಲನೇದ್ದು, ದಿನಕಲ್ಪ ಇನ್ನೂ ದೊಡ್ಡದು, ಮಹಾಕಲ್ಪ ಅಂತ ಅಥವಾ ಬ್ರಹ್ಮಕಲ್ಪ ಅಂತ ಆಮೇಲೆ ಬರುವಂಥದ್ದು. ಹೀಗೆ ಆ ಮಹಾಕಲ್ಪ ಅಥವಾ ಬ್ರಹ್ಮಕಲ್ಪ ಕಾಲಿಟ್ಟಾಗ ಹಿಂದಿನ ಬ್ರಹ್ಮನ ಅವಧಿ ಮುಗಿದು ಈಗಿನ ಬ್ರಹ್ಮನ ಅವಧಿ ಪ್ರಾರಂಭ ಆದಾಗ ನಾನು ಅವನಿಗೆ ಉಪದೇಶ ಮಾಡಿದೆ ಅಂತ ಇದನ್ನು ಹೆಚ್ಚು ಸ್ಪಷ್ಟವಾಗಿ ನಾವು ತಿಳ್ಕೋಬಹುದು. ವಿಜಯಧ್ವಜರ ವ್ಯಾಖ್ಯಾನಕ್ಕನುಸಾರವಾಗಿ ಮತ್ತು ಉಳಿದವರ ವ್ಯಾಖ್ಯಾನಕ್ಕನುಸಾರವಾಗಿ. ಅದಕ್ಕಿಂತ ಹೆಚ್ಚಿನದನ್ನು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದೆ ಏನಾದರೂ ಹೇಳುವ ಪ್ರಯತ್ನ ಮಾಡ್ತೀನಿ. ಇದ್ಯತ್ ಪರೀಕ್ಷಿತ್ ವೃಷಭ ಪಾಂಡೂನಾಂ ಅನುಪೃಚ್ಛತಿ ಆನುಪೂರ್ವೇಣ ತತ್ಸರ್ವಂ ಆಖ್ಯಾತು ಉಪಚಕ್ರಮೆ. ಹೀಗೆ ಪಾಂಡವ ಶ್ರೇಷ್ಠನಾದ ಆ ಪರೀಕ್ಷಿತ್ ಏನೇನನ್ನು ಕೇಳಿದೆ ಅದೆಲ್ಲವನ್ನು ಕ್ರಮವಾಗಿ ಶುಕಾಚಾರ್ಯರು ಉಪದೇಶಿಸಲಿಕ್ಕೆ ತೊಡಗಿದರು ಅಂತ ಆ 29ನೇ ಶ್ಲೋಕ ಅದನ್ನು ವರ್ಣನೆ ಮಾಡ್ತದೆ. ಅದರೊಂದಿಗೆ ಈ 29ನೇ ಶ್ಲೋಕ ಸಮಾಪ್ತ ಆಗಿದೆ. ಇವತ್ತಿನ ಭಾಗ ಸಮಾಪ್ತ ಆಗಿದೆ. ಹಾಗೆ ಈ 8ನೇ ಅಧ್ಯಾಯವೂ ಕೂಡ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವೆನ್ನ ಋಷಿಕೇಶನೆ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ ಶ್ರೀಕೃಷ್ಣಾರ್ಪಣ ಮಸ್ತು.